ಒಂದಿಷ್ಟು ಡೀಟೇಲ್ ನೋಡ್ತಾ ಹೋಗೋಣ ನಾವು. ಸಿದ್ದರಾಮಯ್ಯ ಅವರು ಅದೃಷ್ಟದ ರಾಜಕಾರಣಿ ಅನ್ನೋದಕ್ಕೆ ನಾಯಕತ್ವ ಬದಲಾವಣೆಯ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿತ್ತು. ನವೆಂಬರಲ್ಲಿ 2.5 ವರ್ಷ ಫಿನಿಶ್ ಆಯಿತು. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ರೀತಿಯ ಚರ್ಚೆಗಳು ನಡೆದಿತ್ತು. ನವೆಂಬರ್ ಕಳೆದು ತಿಂಗಳುಗಳು ಉರುಳುತ್ತಾ ಇದ್ದಾವೆ. ಡಿ ಕೆ ಶಿವಕುಮಾರ್ ಅವರ ಟೀಮ್ ಮಾಡಿದಂಥ ಪ್ರಯತ್ನಕ್ಕೆ ಯಾವುದೇ ಪುರಸ್ಕಾರ ಸಿಗ್ತಾ ಇಲ್ಲ. ನವೆಂಬರ್ ಕಳೆಯಿತು, ಡಿಸೆಂಬರ್ ಅಲ್ಲಿ ಆ ನಂತರ ಸಂಕ್ರಾಂತಿ, ಈ ರೀತಿಯೆಲ್ಲ ಚರ್ಚೆಯಾಗಿತ್ತು. ಆದರೆ ಅದು ಯಾವುದೂ ಆಗಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 2.5 ವರ್ಷ ಕಂಪ್ಲೀಟ್ ಮಾಡಿ ದೇವರಾಜ ಅರಸರ ದಾಖಲೆ ಏನಿದೆ, ಲಾಂಗೆಸ್ಟ್ ಸರ್ವಿಂಗ್ ಚೀಫ್ ಮಿನಿಸ್ಟರ್ ಅನ್ನುವಂಥ ದಾಖಲೆ, ಅದನ್ನೂ ಕೂಡ ದಾಟಿ ಮುಂದಕ್ಕೆ ಹೋಗ್ತಾ ಇದ್ದಾರೆ. ಅವರು ಹೋಗ್ತಾ ಇರುವಂಥ ದಾರಿಯನ್ನು ಗಮನಿಸ್ತಾ ಇದ್ರೆ 5 ವರ್ಷ ಫಿನಿಶ್ ಮಾಡ್ತಾರೆ ಸಿದ್ದರಾಮಯ್ಯ ಅನ್ನೋ ಅನಿಸಿಕೆಗಳು ಕಾಣ್ತಾ ಇದೆ. ಸಿದ್ದರಾಮಯ್ಯ ಅವರು 5 ವರ್ಷ ಮುಖ್ಯಮಂತ್ರಿಯಾಗಿ ಮತ್ತೊಮ್ಮೆ ತಮ್ಮ ಅವಧಿಯನ್ನ ಪೂರ್ಣಗೊಳಿಸುವಂತ ಮುನ್ಸೂಚನೆ ಕಾಣ್ತಾ ಇದೆ. ಯಾವ ಪ್ರಯತ್ನವೂ, ಅವರನ್ನು ಬದಲಾಯಿಸುವಂತ ಯಾವ ಪ್ರಯತ್ನವೂ ಕೂಡ ಸಫಲವಾಗ್ತಾ ಇಲ್ಲ. ಇನ್ನು ಎರಡನೆಯದ್ದು ಗಮನಿಸಿದರೆ ಬಜೆಟ್ನ ವಿಚಾರ. ಬಜೆಟ್ ಮಂಡನೆಯ ವಿಚಾರಕ್ಕೆ ಬಜೆಟ್ಗೆ ಈ ಬಾರಿ ಅವಕಾಶ ಸಿಗ್ಲಿಕ್ಕಿಲ್ಲ ಅನ್ನೋ ಚರ್ಚೆಗಳಿತ್ತು. ಅಂದ್ರೆ ಹೊಸ ಮುಖ್ಯಮಂತ್ರಿ ಬರ್ತಾರೆ, ಅವರು ಬಜೆಟ್ ಮಂಡಿಸ್ತಾರೆ ಅಂತ. ಈಗಿನ ಲೆಕ್ಕಾಚಾರಗಳನ್ನು ಗಮನಿಸ್ತಾ ಇದ್ರೆ ಸಿದ್ದರಾಮಯ್ಯ ಅವರೇ ಬಜೆಟ್ ಮಂಡಿಸೋದು ಖಚಿತವಾಗಿದೆ. ಅವರು ಬಜೆಟ್ಗೆ ಸಂಬಂಧಿಸಿದಂಥ ಪೂರ್ವಭಾವಿ ಸಭೆಗಳನ್ನು ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಅವರ ರಾಜಕೀಯ ಜೀವನದ 17ನೇ ಬಜೆಟ್ ಇದು. ದೇಶದಲ್ಲೇ ಅತ್ಯಂತ ಹೆಚ್ಚು ಬಜೆಟ್ ಮಂಡಿಸಿದವರು ವಜೂಭಾಯಿ ವಾಲಾ, 19 ಅದು. ಇವರು 17 ಬಜೆಟ್ ಅನ್ನು ನಾಡ್ದು ಮಂಡಿಸೋದಕ್ಕಿದ್ದಾರೆ, 17ನೇ ಬಜೆಟ್ ಅನ್ನು ಮಂಡಿಸೋದಕ್ಕಿದ್ದಾರೆ. ಇನ್ನು ದೇಶದಲ್ಲೇ ಅತ್ಯಂತ ಹೆಚ್ಚು ಬಜೆಟ್ ಮಂಡಿಸಿದಂತ ಹೆಗ್ಗಳಿಕೆಯನ್ನು ಕೂಡ ಇವರು ಈ ಅವಧಿಯನ್ನು ಫಿನಿಶ್ ಮಾಡಿದರೆ ಆ ಹೆಗ್ಗಳಿಕೆಯು ಕೂಡ ಸಿದ್ದರಾಮಯ್ಯ ಅವರ ಪಾಲಾಗುತ್ತೆ. ಆ ಮೂಲಕ ಬಜೆಟ್ ಮಂಡಿಸೋದಕ್ಕೆ ಅವಕಾಶ ಸಿಗ್ಲಿಕ್ಕಿಲ್ಲ ಅನ್ನೋ ವಿಚಾರ ಏನಿತ್ತು ಅದಕ್ಕೂ ಫುಲ್ ಸ್ಟಾಪ್ ಬೀಳ್ತಾ ಇದೆ. ಇನ್ನು ಜಾತಿ ಸಮೀಕ್ಷೆಯ ವಿಚಾರ, ವಿರೋಧ ಇತ್ತು, ಆಂತರಿಕ ವಿರೋಧಗಳಿತ್ತು ಜಾತಿ ಸಮೀಕ್ಷೆಗೆ. ಆದರೆ ವಿರೋಧದ ಮಧ್ಯೆ ಜಾತಿ ಸಮೀಕ್ಷೆಯನ್ನು ಪೂರ್ಣಗೊಳಿಸಿದ್ದಾರೆ ಸಿದ್ದರಾಮಯ್ಯ ಅವರು. ಪ್ರಬಲ ಜಾತಿಗಳು, ಪ್ರಬಲ ಜಾತಿಗಳ ಪ್ರಮುಖರು, ಇವರ ವಿರೋಧ ಇದ್ರೂ ಕೂಡ ಜಾತಿ ಗಣತಿ ಕಂಪ್ಲೀಟ್ ಆಗಿದೆ. ಫೆಬ್ರವರಿ ಅಂತ್ಯದೊಳಗೆ ಜಾತಿ ಗಣತಿ ವರದಿ ಮಂಡನೆಯ ಲೆಕ್ಕಾಚಾರವೂ ಕೂಡ ಇದೆ. ಸೊ ಅದು ಕೂಡ ಆಗಬಿಟ್ರೆ ಸಿದ್ದರಾಮಯ್ಯ ಅವರು ರಾಜಕೀಯವಾಗಿ ಗೆದ್ರು ಅನ್ನೋ ಲೆಕ್ಕಾಚಾರ. ಇನ್ನು ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಸಿದ್ದರಾಮಯ್ಯ ಸ್ಟ್ರಾಂಗ್ ಆಗ್ತಿದ್ದಾರೆ. ಸಿದ್ದರಾಮಯ್ಯ ಅವರನ್ನು ಕೈ ಹಿಡಿತಾ ಇದೆ ರಾಜ್ಯದ ಅಹಿಂದ ವೋಟ್ ಬ್ಯಾಂಕ್. ಹೈಕಮಾಂಡ್ ಮಟ್ಟದಲ್ಲಿ ಕ್ಲೀನ್ ಇಮೇಜ್ ಮತ್ತು ಅಹಿಂದ ವೋಟ್ ಬ್ಯಾಂಕ್ ಸಿದ್ದರಾಮಯ್ಯ ಅವರ ಕೈ ಹಿಡಿತಾ ಇದೆ. ಅವರ ಮೊದಲ ಅವಧಿಯಲ್ಲೂ ಕೂಡ ಬದಲಾವಣೆಯ ಪ್ರಯತ್ನಗಳಾಗಿತ್ತು, ಆದರೆ ಅಲ್ಲಿ ಯಾರೂ ಸಫಲವಾಗಿರಲಿಲ್ಲ. ಈಗ 2ನೇ ಅವಧಿ, ಇಲ್ಲೂ ಕೂಡ ಪ್ರಯತ್ನಗಳಾಗಿತ್ತು, ಆಗ್ತಿದೆ. ಬಟ್ ಈ ಹಂತದಲ್ಲಿ ನೋಡಿದರೆ ಸಿದ್ದರಾಮಯ್ಯ 5 ವರ್ಷ ಕಂಪ್ಲೀಟ್ ಮಾಡುವಂಥ ಸಾಧ್ಯತೆಗಳು ಕಾಣ್ತಾ ಇದೆ. ಈ ಬಗ್ಗೆ ಮಾತಾಡೋಣ. ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಕಾಂಗ್ರೆಸ್ ಮತ್ತು ಬಿಜೆಪಿಯ ಅತಿಥಿಗಳು ಸ್ವಲ್ಪ ಹೊತ್ತಲ್ಲಿ ಜಾಯ್ನ್ ಆಗ್ತಾರೆ. ನಮ್ಮ ಜೊತೆಗೆ ಜೆಡಿಎಸ್ ವಕ್ತಾರರು ನಾಗೇಂದ್ರ ಬಾಬು ಜೊತೆಗಿದ್ದಾರೆ. ಬಾಬು ಅವರೇ ನಮಸ್ತೆ. ಏನೇನೋ ಲೆಕ್ಕಾಚಾರಗಳನ್ನು ಹಾಕಿದ್ರಿ ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ, ಎಲ್ಲವೂ ಅವರಿಗೆ ಸಾಧಕವಾಗ್ತಾ ಇದೆ. ನಿಮ್ಮ ಯಾವ ಲೆಕ್ಕಾಚಾರಗಳು ವರ್ಕೌಟ್ ಆಗಿಲ್ಲ ಅಂತ ನೋಡಿ. ತಾವು ಮೊದಲೇ ಹೇಳಿದ್ದೀರಾ, ಯಾವ ಒಂದು ಮೂಢ ವಿಚಾರದಲ್ಲಿ ತಾವು ಇವತ್ತು ಮಾತಾಡ್ತಾ ಇದ್ದೀರಿ. ಪ್ರಪ್ರಥಮ ಬಾರಿಗೆ ತಮ್ಮದೇ ಅಂತ ಚಾನಲಲ್ಲಿ ನಾನು ಕೂತು ಮಾತಾಡೋವಂಥ ಸಂದರ್ಭದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹೇಳಿದ್ದವನು ನಾನೇನೇ. 68 ಕೋಟಿ ಏನೋ ಕೇಳಿದ್ದಾರೆ ಅಂತಕ್ಕಂಥ ಮಾತನ್ನು, ಯಾವ ಜವಾಬ್ದಾರಿಯಲ್ಲಿ 68 ಕೋಟಿ ಅವತ್ತು ಕೇಳಿದ್ರು ಅಂತಕ್ಕಂಥ ವಿಷಯನ ಪ್ರಸ್ತಾಪ ಮಾಡಿದಂಥ ಸಂದರ್ಭದಲ್ಲಿ, ಯಾಕಂದರೆ ಅವರೇ ಖುದ್ದಾಗಿ ಹೇಳಿದ್ದು ಸಂಬಂಧಪಟ್ಟದೇ ಇರೋಂಥ ವಿಚಾರದಲ್ಲಿ ಆ ರೀತಿ ಕೇಳಿದ್ದಾರೆ ಅಂತಕ್ಕಂಥದ್ದು ಯಾವ ಆಧಾರದ ಮೇಲೆ ಕೇಳಿದ್ದಾರೆ ಅನ್ನೋದು ಒಂದು. ಎರಡನೇದು, ಸ್ನೇಹಮಯಿ ಕೃಷ್ಣ ಅವರು ಏನೊಂದು ಅವ್ರ ವಿರುದ್ಧವಾಗಿ ಮೂಡಾ ಕೇಸಲ್ಲಿ ಇದು ಈಗ ಒಂದು ಕಂಪ್ಲೇಂಟನ್ನು ಲಾರ್ಜ್ ಮಾಡಿದರು. ಅದರಲ್ಲಿ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ಕೆಲವು ವಿಚಾರಗಳಲ್ಲಿ ಈಗ ಯಾವುದೇ ಕಾರಣಕ್ಕೂ ಇದು ಖುಲಾಸೆ ಆಗಿದೆ ಅಂತಕ್ಕಂಥದ್ದೇನೂ ಇಲ್ಲ, ದಯಮಾಡಿ ತಿಳ್ಕೊಬೇಡಿ. ಯಾಕೆಂತಂದರೆ ಇದು ಜಾರಿ ನಿರ್ದೇಶನಾಲಯಕ್ಕೆ ಎನ್ಕ್ವೈರಿ ಮಾಡೋದಕ್ಕೆ ಇನ್ನೂ ಹಕ್ಕಿದೆ. ದಯಮಾಡಿ ಅವರು ಕೂಡ ಇನ್ನು ಮುಂದುವರಿಸ್ತಾರೆ ಇದನ್ನು. ಮತ್ತು ಈ ಕೇಸಲ್ಲಿ ಇರ್ತಕ್ಕಂಥದ್ರಲ್ಲಿ ಇತ್ತೀಚೆಗೆ ನಾವು ಯಾವೊಂದು ಇಡಿ ತನಿಖೆ ಚುರುಕು ಮಾಡಿತ್ತು, ಇಡಿ ತನಿಖೆಯಲ್ಲಿ ಸರಿಸುಮಾರು 28.85 ಕೋಟಿ ಕೂಡ ಜಪ್ತಿ ಮಾಡಿದ್ದಾರೆ. ಸರಿಸುಮಾರು 10 ಆಸ್ತಿಗಳನ್ನು ರಿಕವರಿ ಮಾಡಿಕೊಂಡಿದ್ದಾರೆ.
ಮತ್ತೆ ಇದುವರೆಗೆ 460 ಕೋಟಿ ರೂಪಾಯಿ ಈಗ ಒಂದು ನಿಮಿಷ ಲೋಕಾಯುಕ್ತ ತನಿಖೆ ಮಾಡಿ ಕ್ಲೀನ್ ಚಿಟ್ ಕೊಡ್ತು, Yes. ಬಿ ರಿಪೋರ್ಟ್ ಕೊಡ್ತು ಇಡೀ ಅವರ ಫ್ಯಾಮಿಲಿ. ಅದ್ರ ಮುಂದುವರೆದ ನಾನು ಹೇಳ್ತಾ ಇದ್ದೀನಿ. ಅದನ್ನ ಚಾಲೆಂಜ್ ಮಾಡಿದ್ರೆ ಕೋರ್ಟು ಅದನ್ನು ಒಪ್ಪಿಲ್ಲ. ಹೌದು, ಒಂದು ನಿಮಿಷ. ಸೊ ಏನರ್ಥ? ಕೋರ್ಟ್ ಸಿದ್ದರಾಮಯ್ಯ ಆರೋಪದಿಂದ ಮುಕ್ತವಾಗಿದ್ದಾರೆ ಅಂತ ಅರ್ಥ. ಇಲ್ಲ ಮುಂದಕ್ಕೆ ನಡ್ಸ್ಕೊಳ್ಳೋದಕ್ಕೆ ಇನ್ನು ಮುಕ್ತವಾದ ನಮ್ಮ ಹೈಕೋರ್ಟ್ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯವೇ ಹೌದು ಲೋಕಾಯುಕ್ತ ತನಿಖೆ ಕೊಟ್ಟಿದ್ದು. ಹೌದು, ಖಂಡಿತ ಲೋಕಾಯುಕ್ತ ತನಿಖೆಗೆ ಸೂಚನೆಯನ್ನು ಕೊಟ್ಟಿದ್ದು. ಹೌದು, ತನಿಖೆ ಆಯ್ತು, ಅದರಲ್ಲಿ ಸಿದ್ದರಾಮಯ್ಯ ಮತ್ತು ಅವರ ಕುಟುಂಬದ ಪಾತ್ರ ಇಲ್ಲ ಅಂತ ಬಿ ರಿಪೋರ್ಟ್ ಅನ್ನು ಲೋಕಾಯುಕ್ತ ಅಧಿಕಾರಿಗಳು ಸಲ್ಲಿಸಿದ್ರು. ಇಲ್ಲ ಅಲ್ಲೊಂದು ಪಾಯಿಂಟ್ ಇದೆ. ಆ ನಂತರ ಅದನ್ನು ಚಾಲೆಂಜ್ ಮಾಡಿದ್ರೆ, ಆ ಚಾಲೆಂಜ್ ಏನಾಯ್ತು ಅದನ್ನು ಪ್ರಶ್ನಿಸಿದ್ರೆ ಅದನ್ನು ಕೂಡ ನ್ಯಾಯಾಲಯ ಒಪ್ಪಿಲ್ಲ ಅಂತಂದ್ರೆ ಸಿದ್ದರಾಮಯ್ಯ ಮುಕ್ತರಾದ್ರು ಅಂತ ತಾನೇ ಅರ್ಥ. ಇಲ್ಲ ಅಲ್ಲೊಂದು ಪಾಯಿಂಟ್ ಇದೆ. ಅದನ್ನೇ ನಾನು ತಮಗೆ ಹೇಳ್ತಾ ಇರ್ತಕ್ಕಂಥದ್ದು, ಸರಿಯಾದ ದಾಖಲೆಗಳನ್ನ ಒದಗಿಸ್ಕೊಟ್ಟಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಹೊತ್ತಲ್ಲಿ ಖುಲಾಸೆ ಅನ್ನೋದಕ್ಕಿಂತನೂ ಸರಿಯಾದ ದಾಖಲೆಗಳು ಒದಗಿಸ್ಕೊಟ್ಟಿಲ್ಲ ಅಂತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥ ವಿಚಾರ. ಈಗ ಇಡಿ ಅವರು ಯಾಕೆ ತಗೊಂಡ್ರು? ಹಾಗಾದ್ರೆ ಇಷ್ಟು ಆಸ್ತಿಗಳನ್ನ ಯಾಕೆ ಜಪ್ತಿ ಮಾಡಿದ್ರು? ಸರಿಸುಮಾರು 460 ಕೋಟಿ ರೂಪಾಯಿ ಮೌಲ್ಯದ ಮೂಡ ಸೇರಿದಂಥ 6 ಅಕ್ರಮ ನಿವೇಶನಗಳು, 3 ಸ್ಥಿರಾಸ್ತಿ, 1 ವಾಣಿಜ್ಯ ಕಟ್ಟಡ, ಇವೆಲ್ಲ ಕೂಡ ಯಾಕೆ ಇದು ಮಾಡಿಕೊಂಡ್ರು? ಇದರಲ್ಲಿ ಸನ್ಮಾನ್ಯ ಮೂಡಾದ ಮಾಜಿ ಆಯುಕ್ತರಾದಂಥ ದಿನೇಶ್ ಕುಮಾರ್ ಅವರಿದ್ದಾರೆ, ಮರಿಗೌಡ ಸಿದ್ದರಾಮಯ್ಯ ಅವರು ಮುಕ್ತರಾದ್ರು ಅಂತ ಪ್ರಶ್ನೆ ಇರೋದು. ಸರ್ ಒಂದು ನಿಮಿಷ, ಇದನ್ನೆಲ್ಲ ತೆಗೆದ್ರೆ ಒಂದು ಕಡೆಯಿಂದನೂ ಒಳಗಿಂದನೂ ಬರುತ್ತೆ, ಎಲ್ಲೂ ಹೋಗೋದಿಲ್ಲ. ಇದು ಇವತ್ತಿಗೆ ನೀವು ತಾತ್ಕಾಲಿಕವಾಗಿ ರಿಲೀಫ್ ಸಿಕ್ಕಿದೆ ಅನ್ನೋದಕ್ಕಿಂತನೂ ಇದರಲ್ಲಿ ಇನ್ನ ಹಿನ್ನೆಲೆ ಸಾಕಷ್ಟಿದೆ. ಕೆಳಗಿಂದ ಇದನ್ನ ಅಗದ್ರೆ ಮುಂದಿನ ದಿನಗಳಲ್ಲಿ ಇದರ ವಿಚಾರ ಬರುತ್ತೆ. ಹತಾಶೆಯ ಮಾತು ನಾಗೇಂದ್ರ ಬಾಬು. ಒಂದು ನಿಮಿಷ, ಪ್ರಶ್ನೆ ಇಲ್ಲ, ಒಂದು ನಿಮಿಷ. ತಾವು ಕೇಳಿರೋ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೀನಿ. ಹತಾಶೆ ಅಂತಕ್ಕಂಥದ್ದು ಇರೋಂಗೆ ಇದ್ದಿದ್ರೆ ನಾವು ಮಾತಾಡ್ತಿರ್ಲಿಲ್ಲ. ನಾವೇ ಓಕೆ ಕರೆಕ್ಟ್ ಅಂತ ಇದ್ವಿ. ಹತಾಶೆ ಅಂತಕ್ಕಂಥ ಭಾವನೆ ಯಾವಾಗಲೂ ಬರೋದಿಲ್ಲ. ಕಾರಣ ಏನು ಅಂತಂದರೆ, ಈಗ ನಾನು ಏನೇನು ಓದಿದೆ, ಯಾವೊಂದು ಮೂಡಾದ ಮಾಜಿ ಅಧಿಕಾರಿಗಳಿದ್ದರು, 460 ಕೋಟಿ ಜಪ್ತಿ ಮಾಡಿದ್ದು, ವಾಣಿಜ್ಯ ಕಟ್ಟಡಗಳು ಮತ್ತು ಇವೆಲ್ಲ ಕೂಡ ಇಡಿ ಎಂಟ್ರಿ ಆದ ನಂತರ ಮತ್ತೊಂದು ಆಯಾಮದಲ್ಲಿ ತನಿಖೆ ಆಗುತ್ತೆ. ಅಲ್ಲಿ ಕೊಟ್ಟಿರ್ತಕ್ಕಂಥ ತೀರ್ಪಲ್ಲಿ ಇರ್ತಕ್ಕಂಥ ವಿಚಾರ ಸರಿಯಾದಂಥ ದಾಖಲೆಗಳು ಒದಗಿಸಿಲ್ಲ ಅಂತಕ್ಕಂಥದ್ದು ಇದೆ. ಅಷ್ಟು ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಆಮೇಲೆ ಯಾವೊಂದು ಮೂಲತಃ ಓನರ್ ಇದ್ದರು ಅಂತಕ್ಕಂಥ ತಾವೇನು ದೇವರಾಜ್ ಅವರೆಲ್ಲ ಇದ್ರಲ್ವ, ಅವತ್ತು ಆ್ಯಕ್ಚುಲಿ ಅವರು ಬೇರೆಯವ್ರಿಗೆ ಪರವಾನಗಿ ಮಾಡ್ತಕ್ಕಂಥ ಇದೇ ಇರಲಿಲ್ಲ. ಯಾಕೆ ಅಂತಂದರೆ ಅದನ್ನು ಎಲ್ಲ ನಾವು ಕೂಲಂಕುಷವಾಗಿ ತಮ್ಮ ಚಾನಲಲ್ಲೇ ಮಾತಾಡಿದ್ವಿ. ಅದು ಅವ್ರಿಗೆ ಹೇಗೆ ಬಂತು, ಎಲ್ಲಿಂದ ಬಂತು, ಅವ್ರು ಕೊಡೋಕ್ಕೆ ಅದು ಇದೆ ಆದ್ಯತೆ ಇದೆಯಾ, ಅವ್ರ ಮಿಸ್ಸಸ್ ಅವ್ರು ತಗೊಂಡಂಥ ಸಂದರ್ಭದಲ್ಲಿ ಬೇರೆಯವ್ರಿಗೆ ಯಾವ ರೀತಿ ಕೊಟ್ಟರು, ಇದೆಲ್ಲ ಹಿನ್ನೆಲೆ ಕೂಡ ನಾವು ಆಲ್ರೆಡಿ ಮಾತಾಡಿದ್ವಿ. ಅದು ವಿವರಣೆ ಕೂಡ ಕೊಟ್ಟಿದ್ದೀವಿ. ನ್ಯಾಯಾಲಯ ಕೊಟ್ಟಿರ್ತಕ್ಕಂಥದ್ದು ಏನು ಅಂತಂದರೆ, ಯಾವ ಜನಪ್ರತಿನಿಧಿಗಳ ಒಂದು ನ್ಯಾಯಾಲಯ ಏನು ಕೊಟ್ಟಿದೆ, ಸರಿಯಾದಂಥ ದಾಖಲೆಗಳು ಒದಗಿಸಿಲ್ಲ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಇರೋದ್ರಿಂದ ನಿಮಗೆ ಮುಂದಿನ ದಿನಗಳಲ್ಲಿ ಮೂಡ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.